ಟೌನ್ಶಿಪ್ ಮಾಡೋದಕ್ಕೆ ನನ್ನ ಯಾವುದೇ ಅಭ್ಯಂತರ ಇಲ್ಲ. ರೈತರ ಬೆಳೆ ಇರುವಂತಹ ಭೂಮಿಯಲ್ಲಿ ಮಾಡೋದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಅಲ್ಲಿ ಲಕ್ಷಾಂತರ ಅಡಿಕೆ, ತೆಂಗು ಸೇರಿದಂತೆ ಹಲವಾರು ಬೆಳೆಗಳನ್ನು ಬೆಳೀತಾರೆ, ಸಾಕಷ್ಟು ಮರಗಳಿದ್ದಾವೆ. ಇವರು ಬರಡು ಭೂಮಿಯಲ್ಲಿ ಟೌನ್ಶಿಪ್ ಮಾಡಬಹುದಲ್ವಾ? ನಾನು ರೈತರ ಪರ ನಿಲ್ತೇನೆ, ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೋದಿಯವರ ಕಾರ್ಯಕ್ರಮ ಅವರು ಗುಜರಾತ್ನಲ್ಲಿ ಏನು ಮಾಡಿದ್ದಾರೆ, ಅವರಲ್ಲೂ ಹಲವಾರು ಟೌನ್ಶಿಪ್ಗಳು ಮಾಡ್ಕೊಂಡ್ರು ಮೋದಿಯವರು. ಟೌನ್ಶಿಪ್ ಅವ್ರು ಮಾಡಿರ್ತಕ್ಕಂಥ ಭಾಗ ಯಾವುದು, ಏರಿಯಾ, ಇವರು ಮಾಡೋಕ್ಕೆ ಹೊರಟಿರೋದು ಏನು? ಇಲ್ಲಿರೋದು ಪ್ರಶ್ನೆ. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 20 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಉದಾಹರಣೆಗೆ ಸನ್ಮಾನ್ಯ ದೇವೇಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಂದು ರಾಮನಗರದ ಹತ್ರ ಮಾಯಗಾನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದ್ದು ಯಾವುದೋ ಒಂದು ಬಸ್ ಆಕ್ಸಿಡೆಂಟಲ್ಲಿ ಶಾಲಾ ಮಕ್ಕಳು 8-10 ಮಕ್ಕಳು ಮರಣ ಹೊಂದಿದ್ರು. ಆ ಹಿನ್ನೆಲೆಯಲ್ಲಿ 89 ಮುಖ್ಯಮಂತ್ರಿ ಇವರಿದ್ದಾಗ ರಾಮಕೃಷ್ಣ ಹೆಗಡೆ ಅವರು ಆ ಬೆಂಗಳೂರು ಮೈಸೂರು ರಸ್ತೆಯನ್ನು ಅಗಲೀಕರಣ ಆಗಬೇಕು ಅನ್ನೋದು ದೇವೇಗೌಡರ ಚಿಂತನೆ. ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಅಮೇರಿಕಾದ ಗವರ್ನರ್ ಒಬ್ಬರು ಬಂದು ಆ ಒಂದು ಯೋಜನೆಗೆ ಹಾಕಿದರೆ ಸರ್ಕಾರದ, ನಮ್ಮ ರಾಜ್ಯ ಸರ್ಕಾರದ ಬಜೆಟೇ 3,000 ಕೋಟಿ. ಆಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 3,000 ಕೋಟಿ ಮಾಡತಕ್ಕಂಥ ಶಕ್ತಿ ಇರಲಿಲ್ಲ. ಅದಕ್ಕೆ ಒಂದು ಅಮೇರಿಕಾ ಸಂಸ್ಥೆ ಜೊತೆಯಲ್ಲಿ ಒಪ್ಪಂದ ಆಯಿತು. ದೇವೇಗೌಡರು ಡೆಲ್ಲಿಗೆ ಹೋದ ಮೇಲೆ ಅದು ನೈಸ್ತಕ್ಕಂಥ ಒಂದು ಸಂಸ್ಥೆಗೆ ಮತ್ತೆ ಅದೇನೋ ಒಡಂಬಡಿಕೆ ಮಾಡ್ಕೊಂಡ್ರು ನೈಸ್ ಹೆಸರಿನಲ್ಲಿ. ಬೆಂಗಳೂರು ಮೈಸೂರು ರಸ್ತೆ ಆಯಿತಾ 30 ವರ್ಷ ಹಾಗೇ ಹೋಯಿತು, ಅವಧಿ ಮುಗಿದೇ ಹೋಗಿದೆ. ಆ ಸಂದರ್ಭದಲ್ಲಿ ಇದೇ ಈಗಿನ ಮುಖ್ಯಮಂತ್ರಿಗಳು BMICPA ಅಂತಲೂ ಅದೆಂಥದ್ದು ಒಂದು ಮಾಡಿದರು ಪ್ರಾಧಿಕಾರ, ಅದಕ್ಕೆ ಚೇರ್ಮನ್ ಇವರೇ. ಸುಮಾರು 1.25 ಲಕ್ಷ ಎಕರೆ ಭೂಮಿನ ಆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ರಸ್ತೆಗೆ ಮತ್ತು ಟೌನ್ಶಿಪ್ ಮಾಡಲಿಕ್ಕೆ ಅವತ್ತು ನೋಟಿಫೈ ಮಾಡಿದ್ರು. ಈ 30 ವರ್ಷದಲ್ಲಿ ಏನಾಯ್ತದು ನಿಮ್ಮನ್ನು ಕೇಳೋದು. ಇಲ್ಲಿ ಪ್ರಶ್ನೆ, ಈಗ ಇವರು ತರಾತುರಿಲಿ ಏನು ಹೊರಟಿದ್ದಾರೆ, ಕುಮಾರಸ್ವಾಮಿ ಕೂಸು ಇದು ಅಂತ ಹೇಳಿ. ಕುಮಾರಸ್ವಾಮಿ ಕೂಸು ಅವತ್ತು ನಾನು ಚಿಂತನೆ ಮಾಡಿದ್ದು, ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ H.K. ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಅಲ್ಲ, ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು. ಕುಮಾರಸ್ವಾಮಿಯವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಇವರೀಗ ಪಾಪ ತರಾತುರಲ್ಲಿ ಹೊರಟಿದ್ದಾರಲ್ಲ, ಇದು ಅವತ್ತಿನ ನನ್ನ ಯೋಜನೆ. ರೈತರನ್ನ 3 ಬಾರಿ ಕೃಷ್ಣ ಕಚೇರಿ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ನಾನು. ಚರ್ಚೆ ಮಾಡಿ ಅಲ್ಲಿಯ ರೈತರ ಭಾವನೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಅವತ್ತು ತೀರ್ಮಾನ ಮಾಡಿದ್ದೀನಿ. ಅದು ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನಿಗೆ. ಅವ್ರು ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 99. ನಂತರ 2018ರಲ್ಲಿ 1,400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1,400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಬೆಂತಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡವರಲ್ಲ, ಅವರ ಹೆಸರನ್ನು ತಂದಿದ್ದಾರೆ. ಈಗ ಕುಮಾರಸ್ವಾಮಿ ಏನು ಹೇಳೋದು, ನರೇಂದ್ರ ಮೋದಿಯವರು ನನಗೆ ಅಪ್ರಿಸಿಯೇಷನ್ ಮಾಡೋರೆ ಅಂತ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳಾಗಿ ಹೊರಟಿದ್ದು, ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರಲ್ಲ ಅಂತಕ್ಕಂಥ ಜಾಗವನ್ನು ಗುರುತಿಸ್ಕೊಂಡು ಅವ್ರು 14ರಲ್ಲಿ ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ಕೆಲವು ಚಾನಲಲ್ಲಿ ತೋರಿಸಿದ್ದೀರಿ ನೀವು. ಡೊಲೇರಾ ಅಂತ ಹೇಳಿ
ಒಂದು ಭಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ. ಸದ್ಯ ಅವರು ಪ್ರಧಾನಮಂತ್ರಿಗಳಾಗಿದ್ದರಿಂದ ಅವರು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಅಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕಾಗದೇ ಇರತಕ್ಕಂಥ ಬರಡು ಜಾಗ ಇತ್ತು ಅಲ್ಲಿ ಟೌನ್ಶಿಪ್ಪನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ಅಲ್ಲಿ ಹಲವಾರು ರೀತಿಯ ಅವರ ಒಂದು ಅವಕಾಶ ಏನು ಸಿಕ್ತು ಕೇಂದ್ರದಲ್ಲಿ ಅಲ್ಲಿ ನಡೀತದೆ ಟೌನ್ಶಿಪ್ಪು. ಇವ್ರು ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಯಾವುದು ಟೌನ್ಶಿಪ್ಪು? ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರಗಳಿವೆ, ಬಾಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾರೆ? ಟೌನ್ಶಿಪ್ ಮಾಡಪ್ಪ, ಎಲ್ಲಿ ಬರಡು ಭೂಮಿ, ಎಲ್ಲಿ ರೈತರು ಉಪಯೋಗ ಬರದೇ ಇರೋ ಜಾಗ ಇದೆ ಆ ಜಾಗದಲ್ಲಿ ಮಾಡಿ. ಇಲ್ಲಿ ನೀವು ಬಿಡದೀವಿ ಹತ್ರ ಇವತ್ತು ರೈತರು ಈಗ ನೀರಾವರಿ ಸೌಲಭ್ಯಗಳಾಗಿದೆ, ಅದರಲ್ಲಿ ಇವತ್ತು ಉತ್ತಮವಾದಂಥ ಬೆಳೆ ಬೆಳೀತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ 6 ಲಕ್ಷ ಲೀಟ್ರ್ ಹಾಲು ಪ್ರತಿ ತಿಂಗಳು ಬೆಂಗಳೂರು ಡೈರಿಗೆ ಹಾಕ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನೀವು ಟೌನ್ಶಿಪ್ ಮಾಡಿ ಯಾರಿಗೆ ಕೊಡ್ತೀರಿ ಅದನ್ನ? ಆ ಟೌನ್ಶಿಪ್ನಿಂದ ಏನು ಸಾಧನೆ ಮಾಡ್ತೀರಿ? ಆಮೇಲೆ ಆ ಟೌನ್ಶಿಪ್ ಮಾಡೋದಕ್ಕೀಗ 12,000 ಕೋಟಿ ಹುಡ್ಕೋ ಬ್ಯಾಂಕಿನ ಸಾಲ ತಂದಿದ್ದೀರಿ. ಅದೆಲ್ಲ ಡೀಟೇಲ್ ಹೇಳ್ತೀನಿ ಏನೇನು ಅಂತೇಳಿ, ಕಂಡೀಷನ್ಗಳೇನುವೆ. ಇವತ್ತು ಆ ರೈತರನ್ನ ಅದು ಎಲ್ಲಿ ಈಗೇನು ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡವ್ರೆ. ಒಂದು ಉದಾಹರಣೆ ಕೆಂಪಯ್ಯನಪಾಳ್ಯ, ಆ ವಿಲೇಜ್ನಲ್ಲಿ 480-490 ಎಕರೆ ಲ್ಯಾಂಡನ್ನು ಅಕ್ವೈರ್ ಮಾಡೋಕ್ಕೆ ಹೊರಟವ್ರೆ. ಅಲ್ಲಿ 1 ಎಕರೆಗಿಂತ ಹೆಚ್ಚಿನ ಭೂಮಿ ಇರ್ತಕ್ಕಂಥವ್ರು ಒಂದು 30 ಜನವೋ 40 ಜನವೋ ಅವರೇ. 1 ಎಕರೆಗಿಂತ ಕಡಿಮೆ ಇರ್ತಕ್ಕಂಥವ್ರು 10 ಗುಂಟೆ 20 ಗುಂಟೆ ಇರೋರು ಸುಮಾರು 400 ಜನಕ್ಕೂ ಮೇಲವರೆ. 10 ಗುಂಟೆ 20 ಗುಂಟೆ ಇರೋರು ಆ ಭೂಮಿನ ಅವ್ರನ್ನ ಒಕ್ಲೇಪಿಸಿ ಅವ್ರನ್ನ ಎಲ್ಲಿ ಕಳಿಸ್ತೀರಿ? ಅವ್ರ ಜೀವನಕ್ಕೆ ಎಲ್ಲಿ ಹೋಗಬೇಕು? ಇದು ನನ್ನ ಹೋರಾಟ. ಇಲ್ಲಿ ಏನು ರಾಜಕೀಯದ್ದೋ ಇಲ್ಲ ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ರೈತರ ಸಮಸ್ಯೆಗಳನ್ನು ನೋಡಿ ನಾವಿವತ್ತು ಅದ್ರ ಬಗ್ಗೆ ರೈತರ ಪರವಾಗಿ ನಿಂತಿದ್ದೇವೆ. ಕೆಲವು ರೈತರುಗಳು ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.